ಸ್ನೇಹಿತರೆ, ಜೀವನದ ಪರಮ ರಹಸ್ಯ ಏನು ಅಂತಂದರೆ ಮನಸ್ಥಿತಿ. ಈ ಒಂದು ಮೈಂಡ್ ಸೆಟ್ಟನ್ನು ನೀವು ಚೆನ್ನಾಗಿ ತಿಳ್ಕೊಂಬಿಟ್ರೆ ಏನನ್ನು ಬೇಕಾದರೂ ಮನುಷ್ಯ ಸಾಧನೆ ಮಾಡ್ಬೋದು, ಏನನ್ನು ಬೇಕಾದರೂ ಪಡ್ಕೊಳ್ಬಹುದು. ನಮಗೆ ಬೇಕಾದಂಥ ಜೀವನವನ್ನು ನಿರ್ಮಿಸ್ಕೊಳ್ಬಹುದು, ನಮಗೆ ಬೇಕಾದಂಥ ಜೀವನವನ್ನು ನಾವು ರೂಪಿಸ್ಕೊಳ್ಬೋದು, ಸೃಷ್ಟಿಸ್ಕೊಳ್ಬೋದು. ಬಟ್ ಮನುಷ್ಯನಿಗೆ ಇದು ಒಂದು ಬಿಟ್ಟು ಬಾಕಿ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಹೋಗ್ತಾನೆ. ಪಾಪ ಬೇರೆ ಎಲ್ಲವೂ ನಿಮಗೆ ಸಿಗಬಹುದು, ಸಿಗದೇನೆ ಇರಬಹುದು. ಬಟ್ ಸಿಕ್ಕಿದ್ರೂ ಕೂಡ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಅಲ್ಲ. ಆದರೆ ಜನಗಳಿಗೆ ಇದು ಗೊತ್ತಿಲ್ಲದೆ ಇರೋದ್ರಿಂದ ಏನು ಮಾಡ್ತಾರೆ, ಸುಮ್ಮನೆ ಸುತ್ತಾಡ್ಕೊಂಡು ಹೋಗ್ತಾರೆ. ಈ ಮನಸ್ಸಿದೆಯಲ್ಲ, ಇದು ಒಂಥರ ಕಾಡು ಕುದುರೆ, ಹುಚ್ಚು ಕುದುರೆ ಇದ್ದಂಗೆ. ಈ ಹುಚ್ಚು ಕುದುರೆನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಳಗಿಸೋದು ಬಹಳ ಕಷ್ಟ. ಮೈಂಡ್ ಸೆಟ್ನ ಹೇಗೆ ಪಳಗಿಸ್ಕೊಳ್ಳೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಕಾಡಿಂದ ಒಂದು ಕುದುರೆಯನ್ನು ತಗೊಂಬರ್ತಾರೆ. ಆ ಕುದುರೆ ತಗೊಂಡು ಬಂದು ಮೊದಲು ಒಂದು ಕಡೆ ಕಟ್ಟಾಕ್ತಾರೆ. ಅದಕ್ಕೊಂದಷ್ಟು ಗೂಡು ಮಾಡಿರ್ತಾರೆ, ಕಟ್ಟಾಕ್ತಾರೆ. ಮೊದಲು ಅದು ಒದೆಯಕ್ಕೆ ಬರ್ತದೆ, ಗುಮ್ಮುತ್ತದೆ, ಏನೇನೋ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ಊಟ ಮಾತ್ರ ಕೊಡ್ತಾರೆ. ಊಟ ತಗೊಂಡೋಗಿ ಹಿಂಗಿಡ್ತಾರೆ. ಇಟ್ಟಾದ್ಮೇಲೆ ಏನು ಮಾಡ್ತಾರೆ, ನಿಧಾನವಾಗಿ ಅದನ್ನು ಮುಟ್ಟಕ್ಕೆ ನೋಡ್ತಾರೆ. ಆದರೂ ಮೈ ವೈಬ್ರೇಟ್ ಆಗುತ್ತೆ. ಅದ್ರ ಮೈ ಮುಟ್ಟಿದ್ರೂ ಕೂಡ ವೈಬ್ರೇಟ್ ಆಗಲಿಲ್ಲ ಅಂದರೆ ಅದು ನಮ್ಮನ್ನು ಸ್ವೀಕರಿಸಿದೆ ಅಂತ. ಸೊ ಮೊದಲು ಹಿಂಗೆ ಮಾಡಿದ್ಮೇಲೆ ಆಮೇಲೆ ಊಟ ಆಗ್ತಾ ಅದನ್ನು ಮೈ ಮುಟ್ತಾರೆ, ಸವರ್ತಾರೆ. ಅವಾಗ ಅದು ವೈಬ್ರೇಟ್ ಆಗೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡಿರ್ತದೆ. ಇದಾದ ನಂತರ ಏನು ಮಾಡ್ತಾರೆ, ಊಟ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಆ ಬೆನ್ನ ಮೇಲೆ ಒಂದು ಅವ್ರು ಕುತ್ಕೊಂಡು ಓಡಿಸೋದಕ್ಕೆ ಅದಕ್ಕೇನೋ ಹೇಳ್ತಾರೆ, ಅದನ್ನು ಹಾಕ್ತಾರೆ. ಓಡಿಸೋದಿಲ್ಲ, ಹಾಕ್ತಾರೆ. ಹಾಕಾದ್ಮೇಲೆ ಒಂದು ರೌಂಡ್ ಸುಮ್ಮನೆ ಹಿಂಗೆ ನಡೆಸ್ಕೊಂಡು ಬರ್ತಾರೆ. ನಡೆಯೋದಷ್ಟೇ, ಓಡಿಸೋದಿಲ್ಲ. ಒಂದು ವಾರ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಅದಾದಮೇಲೆ ಓಡಿಸ್ಕೊಂಡು ಹೋಗೋದಕ್ಕೆ ಒಂದು ವಾರ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ಓಡ್ತಾ ಹತ್ತು ಬಿಡ್ತಾನೆ. ಹತ್ತ ಮೇಲೆ ಅದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತದೆ. ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಿಧಾನವಾಗಿ ಕೆಲವೊಂದೆಲ್ಲ ಈ ಬ್ಯಾರಿಗೇಡ್ಗಳು ಇಟ್ಟಿರ್ತಾರೆ, ಹಗ್ಗ ಹಿಡ್ಕೊಂಡು ಲಗಾಮ್ ಹಿಡ್ಕೊಂಡು ಜಂಪ್ ಅಂತಾನೆ. ಅದು ಜಂಪ್ ಮಾಡುತ್ತೆ. ಜಂಪ್ ಮಾಡಿದ್ಮೇಲೆ ಮುಂದೆ ಹೋಗ್ತಾನೆ, ತಿರ್ಗಾ ಅದನ್ನು ಹಿಡ್ಕೊಂಡು ಜಂಪ್ ಅಂತಾನೆ, ಜಂಪ್ ಮಾಡುತ್ತೆ. ಈಗ ಎಲ್ಲೆಲ್ಲಿ ಬ್ಯಾರಿಗೇಟ್ ಇದೆ, ಎಷ್ಟು ದೂರಕ್ಕಿದೆ ಕುದುರೆಗೆ ಗೊತ್ತಾಗ್ಬಿಟ್ಟಿದೆ. ನೆಕ್ಸ್ಟ್ ಏನು ಮಾಡ್ತಾನೆ, ಬಾಯಲ್ಲಿ ಜಂಪ್ ಅಂತ ಹೇಳಲ್ಲ, ಲಗಾಮ್ ಹಿಡ್ಕೊಂಡು ಹಿಂಗೆ ಅಂತಾನೆ, ಅದು ಕುದುರೆ ಜಂಪ್ ಆಗುತ್ತೆ. ಹಾಗೆ ಮುಂದಗಡೆ ಹೋಗ್ಬಿಟ್ಟು ಲಗಾಮ್ ಹಿಡ್ಕೊಂಡು ಹಿಂಗೆ ಅಂತಾನೆ ಜಂಪ್ ಮಾಡುತ್ತೆ. ಇದಾದ ನಂತರ ಮುಂದಿನ ಹಂತದಲ್ಲಿ ಅಂದರೆ ಒಂದು ವಾರ ಬಿಟ್ಟು ಅವನು ಲಗಾಮ್ನು ಕೂಡ ಎಳೆಯೋದಿಲ್ಲ. ಅದಷ್ಟಕ್ಕದೇ ಜಂಪ್ ಆಗುತ್ತೆ. ಎಲ್ಲೆಲ್ಲಿ ಜಂಪ್ ಅಂತ ಹೇಳಬೇಕಿತ್ತು ಬಾಯಲ್ಲಿ ಹೇಳ್ತಾ ಇದ್ದ, ಮುಂಚೆ ಲಗಾಮ್ ಹಿಡ್ಕೊಂಡು ಹೇಳ್ದ, ಅದನ್ನು ಬರಲಿಲ್ಲ. ಫೈನಲ್ ಆಗಿ ಈಗ ಅದೇ ಜಂಪ್ ಮಾಡಿ ಹೋಗ್ತಾ ಇದ್ದ. ಕಾಡು ಕುದುರೆ, ಹುಚ್ಚು ಕುದುರೆ ಇವತ್ತು ಅವನು ಪಳಗಿಸ್ಬಿಟ್ಟು ಅವನು ಹೇಳೋದೇ ಬೇಕಾಗಿಲ್ಲ, ಅವನು ಹೇಳಿದ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತದೆ. ಮನಸ್ಸು ಅಷ್ಟೇ, ಇದೇ ಥರನೇ. ಇದು ಹುಚ್ಚು ಕುದುರೆ, ಕಾಡು ಕುದುರೆ ಇದ್ದಂಗೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಅದನ್ನು ಪಳಗಿಸೋ ವಿಧಾನವನ್ನು ಕಲ್ತ್ಕೊಂಡ್ರೆ ಏನು ಬೇಕಾದರೂ ಮಾಡ್ತದೆ. ಈ ಒಂದು ಮನಸ್ಸಿನ ಸ್ಥಿತಿ ಏನು ಅಂತಂದರೆ, ಮೂಲವಾಗಿ ಮನಸ್ಸು ಸೋಮಾರಿತನ, ಆಲಸ್ಯ, ಜಡತ್ವ ಇದಕ್ಕೆ ಇಷ್ಟಪಡ್ತದೆ. ಅಂದರೆ ರಿಲ್ಯಾಕ್ಸ್, ರೆಸ್ಟ್ ಬೇಕು. ಮ್ಯಾಕ್ಸಿಮಮ್ ಎಫರ್ಟ್ ಹಾಕಬಾರ್ದು. ಮಿನಿಮಮ್ ಎಫರ್ಟಲ್ಲಿ ಕೆಲಸ ಆಗಬೇಕು, ಮಿನಿಮಮ್ ಎಫರ್ಟಲ್ಲಿ ಆರೋಗ್ಯ ಬರಬೇಕು, ಮಿನಿಮಮ್ ಎಫರ್ಟಲ್ಲಿ ದುಡ್ಡು ಬರಬೇಕು, ಮಿನಿಮಮ್ ಎಫರ್ಟಲ್ಲಿ ಹೆಸರು ಬರಬೇಕು. ಇದು ಮನಸ್ಸಿನ ಮೂಲ. ಆದರೆ ಮಿನಿಮಮ್ ಎಫರ್ಟಲ್ಲಿ ನಿಸರ್ಗ ರಿಸಲ್ಟ್ ಕೊಡೋದಿಲ್ಲ, ಮ್ಯಾಕ್ಸಿಮಮ್ ಎಫರ್ಟಲ್ಲೇ ಕೊಡೋದು. ಅದಕ್ಕೋಸ್ಕರ ಅದನ್ನು ಮಾಡ್ತಾ ಮನುಷ್ಯನಿಗೆ ಒಂದೊಂದೇ ಹಂತಗಳನ್ನು ತಲುಪಿ ಮುಂದೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ತದೆ. ದಯವಿಟ್ಟು ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸಿ, ಮನಸ್ಥಿತಿನ ಕಾಡು ಕುದುರೆ ಇರೋವಂಥದ್ದನ್ನು ಪಳಗಿಸಿ ನೀವು ಹೇಳೋ ಕೆಲಸ ಮಾಡೋ ಥರ ಏನಾದರೂ ಮನಸ್ಸನ್ನು ನೀವು ಮಾಡಿಬಿಟ್ರೆ, ಪ್ರಪಂಚದಲ್ಲಿ ಅವನೇ ಅದೃಷ್ಟವಂತ, ಅವನೇ ಪರಮಸುಖಿ, ಅಥವಾ ಅವನಿಗೆ ಬೇಕಾದಂಥ ಬದುಕನ್ನು ನಿರ್ಮಿಸ್ಕೊಳ್ಳೋದಕ್ಕೆ ಅದ್ಭುತವಾಗಿ ಹೆಲ್ಪಿಗೆ ಬರುತ್ತೆ. ಆದ್ದರಿಂದ ನೀವು ಬೇರೆ ಏನೋ ವಿದ್ಯೆಗಳನ್ನು ಕಲಿಯೋದು ಬಿಟ್ಟು ಈ ರೀತಿ ವಿದ್ಯೆಗಳನ್ನು ಕಲಿಯೋದಕ್ಕೆ ಪ್ರಯತ್ನ ಪಡಿ. ನಾನು ಹೇಳ್ಕೊಟ್ಟಿರೋದನ್ನು ಗಮನ ಕೊಟ್ಟು ಆಲಿಸಿ, ಅದನ್ನು ಮ್ಯಾಕ್ಸಿಮಮ್ ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳ್ಕೊಂಡು ನಿಮಗೆ ಸ್ಪಷ್ಟತೆ, ಮಾರ್ಗದರ್ಶನ, ಪರಿಹಾರ
ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ.